ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿಂದ ಇವಾಗ ಶುರು ಮಾಡ್ತಾ ಇದ್ದೀವಿ. ಸೂಪರ್ ಆಗಿದ್ದೀರಾ? ಅಮ್ಮ ಏನು ಮಾಡ್ತಾ ಇದ್ದಾಳೆ? ಕಾಪಿನಾ? ಹಾಂ, ಇಲ್ಲಿ ನವಿ ಅವರೇ ಏನು ಟಿಫನ್ನು? ಹಲೋ ನೋಡಿ ಗೈಸ್, ನಮ್ಮ ನವಿಯವ್ರು ಮುನ್ಸ್ಕೊಂಡಿದ್ದಾರೆ. ಅವೆಲ್ಲ ತಿಂಡಿ ಹಾಕೊಡಲ್ಲ ಅಂತ ಹೇಳಿದ್ರು. ನಾನು ಹಾಕೊಡ್ಲೇಬೇಕು ನೀವೇನೆ ಅಂತ ಕೇಳಿದ್ಕೆ ಮುನ್ಸ್ಕೊಂಡು ಒಳಗೊಳಗೆ ನಗಾಡ್ಕೊಂಡು ಹಾಕ್ಕೊಡ್ತಾ ಇದ್ದಾರೆ. ಬಿಸಿಬೇಳೆ ಬಾತಂತೆ, ಬಿಸಿ ಇಲ್ದಲ್ಲೇ ಕೊಡೋಕೆ ಬಂದರು. ಅದಕ್ಕೆ ಬೈದೆ ಬಿಸಿ ಮಾಡ್ಕೊಂಬನ್ನಿ ಅಂತ. ನಮ್ಮ ಖುಷಿ ನೋಡಿ ಈಚೆ ಕಡೆ ಬಿದ್ದುಬಿಟ್ಟು ಹೆಂಗೆ ಗಾಯ ಮಾಡ್ಕೊಂಡಿದ್ದಾನೆ. ಹಾಗೆ ಇವಾಗ ಇವನಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 1.5 ವರ್ಷದ್ದು. ಅಲ್ಲೇ 1.5 ವರ್ಷ ಆಗಿ 2-3 ತಿಂಗಳು ಆಗಿದೆ. ಈಗ 2 ವರ್ಷದ ಒಳಗಡೆ ಹಾಕ್ಸ್ಕೋಬೋದು ಅಂತ ಇತ್ತು. ಸೊ ಅದರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ದಿವಾ ಪಾಪಗೆ ಇಂಜೆಕ್ಷನ್ ಕೊಡ್ಸೋದಾ? ಅದಕ್ಕೆ ಇಂಜೆಕ್ಷನ್. ನಿಂಗೂ ಬೇಕಾ ಇಂಜೆಕ್ಷನು? ಇವನಿಗೂ ಅದೇನೋ ಡ್ರಾಪ್ ಹಾಕ್ಸ್ಬೋದಲ್ಲ, ವಿಟಮಿನ್ ಡಿ ಏನೋ ಹಾಕ್ತಾರೆ. ಆಯ್ ಖುಷಿ ಅವ್ನು ನೋಡಿ ಅಲ್ಲಿ ಸರ್ಕಸ್ ಮಾಡಕ್ಕೆ ಹೋಗೋದು. ಜ್ವರ ಬರುತ್ತೆ ಈ ಇಂಜೆಕ್ಷನ್ಗೆ ನವಿ? ಯಾರು ದೊಡ್ಡವರು? ದಿವಿ ದೊಡ್ಡವನಂತೀರ? 5 ತಿಂಗಳು 6 ತಿಂಗಳದ್ದು ಒಂದಿತ್ತು, ಅಲ್ಲಿವರೆಗೆ ಜ್ವರ ಬಂತು. ಆಮೇಲೆ 9 ತಿಂಗಳದ್ದು ಯಾವಾಗಲೂ ಒಂದ್ಸಲ ಅದಕ್ಕೆಲ್ಲ ಜ್ವರ ಬಂದಿಲ್ಲ. ಸಾಕುಡಿ ಬೇಗ ಹೋಗೋಣ, ಟೈಮ್ ಆಯ್ತು 12 ಗಂಟೆ. ಅಲ್ಲಿಂದ ಬಂದು ಒಂದು ಫೋಟೋ ತೆಗಿಸ್ಬೇಕು ESI ಕಾರ್ಡಿಗೆ, ಫ್ಯಾಮಿಲಿ ಫೋಟೋ. ನಮ್ಮ ಖುಷಿನ ಸೇರಿಸಿಲ್ಲ ESIಗೆ. ಅದರಿಂದ ಇವೊಂದನ್ನು ನೋಡಿ, ಬಿಸಿಬೇಳೆ ಬತ್ತಿಗೆ ಮನೆಯಲ್ಲೇ ಮಾಡ್ಬೋದಿತ್ತು. ನಮ್ಮ ನವಿ ಬೇಡ ಅಂಗಡಿಯಿಂದ ತಾವನಿ ಅಂತ ತರಿಸಿದ. ನೋಡಿ ಎಷ್ಟೇ ತಿಂದಿರು ಅನ್ನ ತಿಂತಲ್ಲ. ನಾನು ತಿನ್ಬೇಕು ಅಷ್ಟೇನೆ, ಅವ್ರು ತಿನ್ಬೇಕು ಅಷ್ಟೇನೆ. ಸುಡ್ದೈತೆ ಮೊನ್ನೆ ಉಪ್ಪು ಮಾಡು. ಯಾರು ಹೇಳಿದ್ದು? ಶಕ್ತಿ ಬರುತ್ತೆ ಅಂದ್ರೆ ಸರಿ, ಓಕೆ, ತಿಂದ್ಬಿಡ್ತಿದ್ವಿ ಗೈಸ್. ಫೈನಲಿ ರೆಡಿ ಆಗ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಗೈಸ್. ಆದ್ರೂ ಸಿನಿಮಾ ಬರ್ತೈತೆ ತಾಜ್ ಮಹಲ್, ಅದರಲ್ಲಿ ಒಂದು ಒಳ್ಳೆ ಸೀನ್ ಬರ್ತೈತೆ ಅಂತ ನೋಡ್ತಾ ಇದ್ದಾರೆ ನಮ್ಮ ನವಿ ಅವರು. ತುಂಬ ದಿನ ಹಂಗೇನೆ ಕುಮಾರ್ನ ಇಷ್ಟಪಡ್ತಾಳೆ, ಅಜಯ್ನ ದ್ವೇಷ ಮಾಡ್ತಾಳೆ. ಇಬ್ಬರು ಒಂದೇ ಅಂತ ಗೊತ್ತಿರಲ್ಲ ಅವಳಿಗೆ. ಆಮೇಲೆ ಸತ್ತೋಯ್ತ ನಾನು ಅಷ್ಟೇ. ನಡಿ ತಾಯಿ ಕಡ್ಕೊಂಡು ಹೋಯ್ತಾ ಇದೀವಿ ಇಬ್ಬರದು. ಆಯ್ತು ಬೇಗ ಬಾರ ದಿವಾ, ಚಪ್ಪಲಿ ಎಲ್ಲಿ ಅಂತ ಹುಡುಕಾಡ್ಕೊಂಡು ಕೂತಿದ್ದೆ ಗೈಸ್. ಮಳೆ ಬರೋಂಗೈತಿ. ಇಲ್ಲಿಂದ ಬಿದ್ದರೆ ಮೊಬೈಲ್ ಕಾನ್. ಯಾಕೆ ಬೇಕಪ್ಪ, ಇರೋದೊಂದು ಮೊಬೈಲ್. ನಮ್ಮ ನವಿದು ಮೊಬೈಲ್ ಇಲ್ಲ. ಆಮೇಲೆ ಒಂದು ಮೊಬೈಲಲ್ಲೇ ಹೆಂಗೆ ಅಡ್ಜಸ್ಟ್ ಮಾಡ್ತಾಯಿದ್ವಿ. ನಮ್ಮ ಖುಷಿಗೆ ಇವಾಗ 20ನೇ ತಿಂಗಳು ನಡೀತಾ ಇದೆ. 12ರಿಂದ 24ನೇ ತಿಂಗಳೊಳಗೆ ಯಾವಾಗ ಬೇಕಾದ್ರೂ ಹಾಕ್ಸ್ಬೋದು. 12ರಿಂದ ಅಲ್ಲ, 16ರಿಂದ 24ನೇ ತಿಂಗಳೊಳಗಡೆ ಗೋರ್ಮೆಂಟಲ್ಲಿ ಹಾಕ್ತಾರೆ, ಇಲ್ಲಾಂದ್ರೆ ESIಯಲ್ಲಿ ಹಾಕ್ತಾರೆ. ನಾವು ಗೋರ್ಮೆಂಟಲ್ಲೇ ಹಾಕ್ಸ್ತಾಯಿದ್ದೀವಿ. ESIಯಲ್ಲಿ ಹಾಕ್ಸ್ಬೇಕು ಅಂದರೆ ರಿಸ್ಕ್ ಅದು. ಅದಕ್ಕೋಸ್ಕರ BBMP ನಮ್ಮ ದಿವು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಬೋತೀವಿ. ನಮ್ಮ ನವಿ ಅವತ್ತಿಂದ ಹೇಳ್ತಾನೆ ಇದ್ರು, ಖುಷಿ ಕರ್ಕೊಂಡೋಗೋಣ ರೀ ಅಂತ. 4 ತಿಂಗಳಿಂದ ಇಂಜೆಕ್ಷನ್. ದಿವ ಇಂಜೆಕ್ಷನ್ ಬೇಕಾ? ನಡಿ ಮಗನೆ. BBMP ದಾಸರಳ್ಳಿ ಬಿಡಿ ಸ್ಲಿಪ್ಪರ್. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಗೊತ್ತಾ ಗೈಸ್, ಹೋಗ್ಬಿಟ್ಟು ವಾಪಸ್ ಬರೋಂಗೈತೆ. ಏನಪ್ಪ ಅಂದರೆ ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. OTP ಬರೋದಂತೆ. ನನ್ನ ಫೋನ್ ತಗೊಂಡೋಗಿದ್ದೀನಿ, ನನ್ನ ಫೋನ್ಗೆ ಆ್ಯಡ್ ಆಗಿಲ್ಲ. ಅದು ನಮ್ಮ ನವಿಯವ್ರ ಫೋನ್ಗೆ ಆ್ಯಡ್ ಆಗಿದೆ. ಅದ್ರಲ್ಲಿ OTP ಬರುತ್ತೆ ಅಂದರು. ಸೊ ಬಿಟ್ಬಿಟ್ಟವ್ರು ಮತ್ತೆ ಬಂದೆ ಮನೆಗೆ. ಎಂಥ ಕೆಲಸ ಆಗೋಯ್ತು ನೋಡಿ, ಎರಡನ್ನೂ ತಗೊಂಡೋಗ್ತಾಯಿತ್ತು. ನಾನು ಒಬ್ಬನೇ ಹೋಗಿದ್ರು ಆಗ್ತಿತ್ತು. ನಮ್ಮ ನವೀನ್ ಇಲ್ಲೇ ಬಿಟ್ಬಿಟ್ಟು ಪಾಪ ಕರ್ಕೊಂಡು ಹೋಗಿದ್ರೆ OTP ಹೇಳಿರೋರು. ನಮ್ಮಮ್ಮ ಇದ್ದಾರೆ, ಅವ್ರಿಗೆ OTP ಹೇಳಕ್ಕೆ ಬರ್ಬೇಕು. ಸೊ ಫೈನಲಿ ಮೊಬೈಲ್ ಸಿಕ್ತು ಗೈಸ್. ಮನೆಯೆಲ್ಲ ಹುಡ್ಕಾಡ್ಬಿಟ್ಟು ಎಲ್ಲಿತ್ತು ಅಂತ ದಿಂಬಡಿ ಇಟ್ಬಿಟ್ಟು ಹೋಗೋರು. ದಿಂಬಡಿ ಇಟ್ಟಿರೋದಂದರೆ ನಮ್ಮ ದಿವಾನ ಖುಷಿನೇ ಇಟ್ಟಿರ್ತಾರೆ. ತಗೊಂಡು ಹೋಗ್ತಾ ಇದ್ದೀನಿ. OTP ಬರೋದಂತ ಇವಾಗ ಎಲ್ಲ ಆನ್ಲೈನ್ ಮಾಡಿಬಿಟ್ಟು ಎಲ್ಲರೂ ಹೋಗ್ಬೇಕು ಅಂದರೆ ಫೋನ್ ತಗೊಂಡೋಗ್ಲೇಬೇಕು. ಪಾಪ ಎಲ್ಲರೂ ಹಂಗೆ ಬಂದುಬಿಟ್ಟಿದ್ದಾರೆ. ಒಬ್ರದ್ದು OTPನೇ ಬರ್ತಾಯಿಲ್ಲ. ತಲೆನೋ ಕೆಲಸ.
ಇನ್ನೊಂದೇನಪ್ಪ ಅಂದರೆ ಊಟ ಟೈಮು, ಊಟಕ್ಕೆ ಎಲ್ಲ ಹೋಗ್ಬಿಡ್ತಾರೆ ಅವ್ರು ಬರೋದಕ್ಕೆ 1 ಅವರ್ ಕಾಯಬೇಕಲ್ಲ ಮತ್ತೆ ಅಂತ ಅಷ್ಟೇ. 1 ಗಂಟೆ ಕರೆಕ್ಟಾಗಿ ಹೋಗಿ ಕಣ್ಣತ್ರ ಎಲ್ಲ ಬಿದ್ದು ಬಂದಿದೆಯಲ್ಲ ಕುಮಾರ ರಾಜ. ಸೊ ಫೈನಲಿ ಬಂದು ಗೈಸ್ ಮನೆಗೆ. ಇಂಜೆಕ್ಷನ್ ಹಾಕ್ಸ್ಕೊಂಡು ನಮಗೂ ವಿಟಮಿನ್ ಹಾಕ್ಸ್ಕೊಂಡು ಇವಂಗೂ ಕರ್ಕೊಂಬಂದು ಅದೇನೋ OTP ಅಂತ ಮಾಡಿದ್ದಾರೆ. OTP ಬಂದಿಲ್ಲ ಅಂತ ಮಾಡ್ತಾಯಿದ್ವಿ. ಆಲ್ರೆಡಿ ಎಂಟ್ರಿನೇ ಆಗಿಬಿಟ್ಟಿತ್ತು. OTPನೇ ಬರಲಿಲ್ಲ ನನಗೆ. OTP ಗೊತ್ತಿಲ್ಲ. ಅವರು ಊಟಕ್ಕೆ ಹೋಗಿ ಕಾಯ್ತಾವ್ರೆ ನರ್ಸ್ಗಳೆಲ್ಲ. ಯಾರ್ದೂ OTP ಬರ್ತಾರೆ, ಸರ್ವರ್ ಬಿಸಿ ಅದು ಇದು ಏನೇನೋ ಪ್ರಾಬ್ಲಮ್. ಒಬ್ಬೊಬ್ರು ಕರೆನ್ಸಿ ಹಾಕ್ಸ್ಕೊಂಡಿರಲ್ಲ, ಒಬ್ಬೊಬ್ರು ಆ ನಂಬರೇ ಇರಲ್ಲ, ಒಬ್ಬೊಬ್ರು ನಂಬರ್ ಕಳ್ಕೊಂಡಿರ್ತಾರೆ, ಒಬ್ಬೊಬ್ರು ಡಿಸ್ಪ್ಲೇ ಹೋಗಿರುತ್ತೆ. ಅಲ್ಲಿ ಕ್ಯೂನಲ್ಲಿ ದೊಡ್ಡದಾಗಿ ನಿಂತವ್ರೆ ಎಲ್ಲರೂ. ಏನು ಮಾಡ್ದ? ಎಷ್ಟು ಅನ್ಸಬಹುದು ಎತ್ಕೋ ಇಬ್ರನ್ನು ತಳ್ಬೇಕು. ಕೆಳಗಡೆ ಜಾಗ ಐತಲ್ಲ ಇದ್ರ ಮೇಲೆ ಚೇರ್ ಹತ್ರ, ಅಲ್ಲಿ ಹೋಗುತ್ತಲ್ಲ ಎತ್ಕೋ ಬಟ್ಟೆನ ಫುಲ್ ಮೇಲೆ ಕುಡಿದು ಮನೇನು ಕೂಡ ಕ್ಲೀನ್ ಆಗಿರ್ತಾನೆ, ಮಾಡಲ್ಲ. ಹೊರಗಡೆ ಬೇಕು ಅಂತಾನೆ ಆಡ್ತೀವಿ. ಏನು ಮಗನೇ ನೀರು ಬೇಕಾ? 2 ಇಂಜೆಕ್ಷನ್ ಕೊಟ್ಟರು, 2 ಡ್ರಾಪ್ಸ್ ಹಾಕೋದು ಬಾಯಿಗೆ. ಸೊ ಇವಾಗ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಬರ್ಬೇಕು ESIಗೋಸ್ಕರ ಹೋಗ್ತಾ ಇದ್ವಿ. ಸೊ ಹಾಗೆ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮನೆ ಹತ್ರನೇ ಬಂದಿದ್ರು ಗೈಸ್. ಅವ್ರು ಹಿಂಗೆ ಹೋದ್ರು ನಾವು ಬೈಕಲ್ಲಿ ಪಾಸ್ ಆಗ್ಬೇಕಾರೆ. ಆಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಹುಡ್ಕೊಂಡು ಬಂದು ನೀವೇನೇ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಇದು ನಮ್ಮ ರಿಲೇಷನ್ ಅವ್ರ ಮನೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಸ್ಕೊಂಡು ಹೋದ್ರು. ನಡ್ಕೊಂಡು ಹೋದ್ರೆ ಡೈಲಿ ಸಿಗ್ತಾರಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡೋದಂತೆ, ಯೂಟ್ಯೂಬ್ ಫೇಸ್ಬುಕ್ ಹೇಳಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಬನ್ನಿ. ತುಂಬಾ ಜನ ಇವಾಗ ಸಿಗ್ತಿದ್ದಾರೆ ಗೈಸ್. ಫಸ್ಟ್ ಈ ಥರ ಇಷ್ಟೊಂದು ಇದಾಗಿರಲಿಲ್ಲ. ಇವಾಗ ತುಂಬ ಖುಷಿ ಆಗುತ್ತೆ ಹಂಗೆ ಬಂದು ಮಾತಾಡ್ಸೋದು ಅಂದರೆ. ಆಮೇಲೆ ಅವ್ರದ್ದೇ ಪಾರ್ಲರ್ ಎಲ್ಲ ಐತೆ, ಬನ್ನಿ ಅಂಗಡಿ ಹತ್ರ ಬನ್ನಿ, ಮನೆ ಹತ್ರ ಬನ್ನಿ ಅಂತೆಲ್ಲ ಮಾತಾಡ್ಸ್ಕೊಂಡು ಹೋದ್ರು ಗೈಸ್. ಚೆನ್ನಾಗಿತ್ತು, ಒಂಥರ ಖುಷಿ ಅನಿಸುತ್ತೆ. ನಮ್ಮ ಏರಿಯಾದಲ್ಲೇ ತುಂಬ ಜನ ಅವರೇ. ಯಾರು ಅಷ್ಟು ಫ್ರೆಂಡು ಮಾಡ್ಕೊಂಡಿಲ್ಲ, ಏನಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ಬಂದು ಫಾಲೋವರ್ಸು ಫಾಲೋ ಮಾಡೋರೆಲ್ಲ ಬಂದು ಮಾತಾಡ್ಸೋದು ತುಂಬ ಖುಷಿ ಆಗುತ್ತೆ ಅಲ್ಲ. ನೀನು ನಡ್ಕೊಂಡು ಎಲ್ಲರೂ ಬಸ್ಸಲ್ಲಿ ಓಡಾಡಿದ್ರೆ ಆಲ್ಮೋಸ್ಟ್ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಯಾಕಂದ್ರೆ ತುಂಬ ಜನ ನೋಡೋರು ಇದ್ದಾರಲ್ವ. ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದಾರೆ. ಯೂಟ್ಯೂಬಲ್ಲಿ ಅಷ್ಟು ಇದಿಲ್ಲ, ಫೇಸ್ಬುಕ್ ಇಂದ ಇನ್ಸ್ಟಾಗ್ರಾಮಿಂದ ಎಲ್ಲ ನೋಡೋದು. ಸರಿ ಬನ್ನಿ ಇವಾಗ ಫೋಟೋ ತೆಗೆಸ್ಕೊಂಬರೋಣ ಹೋಗಿ. ಸೆಲ್ಫಿ ತಗೊಂಡು ನಂಗೆ ಒಂಥರ ಖುಷಿ ಆಯ್ತು. ಸೆಕೆಂಡ್ ಟೈಮ್ ನಾನು ಕೊಟ್ಟಿರೋದು ಸೆಲ್ಫಿಗೆ. ಹೌದಾ? ನನ್ನ ಸಬ್ಸ್ಕ್ರೈಬರ್ ಅಂದರೆ ಒಬ್ರು ಫಾಲೋವರ್ಸ್, ಒಬ್ರು ಸಬ್ಸ್ಕ್ರೈಬರು. ಸರಿ ಬನ್ನಿ. ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದರೆ ಅವರು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ನಾನು ನಮ್ಮಮ್ಮ ನಮ್ಮ ದಿವಾ ಲಿಫ್ಟಲ್ಲಿ ಬರೋದಿಗೆ ನಮ್ಮ ನವಿ ನಡ್ಕೊಂಡು ಬಂದಿದ್ದಾರೆ. ಹಾಂ, 2ನೇ ಫ್ಲೋರಲ್ಲಿ ಅನ್ಕೊಂಡೆ ಕಿತಾಪತಿ 7 ಇರ್ಬೋದೇನೋ ಅಂತವ. ಆಮೇಲಿಂದ ಇಲ್ಲಿ ಕೆಳಗಡೆ ಬಂದಾಗ ಅವರು ಏನು ಗಿಫ್ಟ್ ಹೇಳಿದ್ರು, 2 ಪಾಪಿ ಇದೆಯಲ್ಲ ನಮ್ಮ, ಅವರು ಕೇಳಿದ್ರು. ಇಲ್ಲ ವರ್ಕ್ ಆಗ್ತಿದ್ದಾರೆ, 3 ಜನ ಹೋದ್ರು, ಅದಕ್ಕೆ ಫ್ಯಾಮಿಲಿ ನಡ್ಕೊಂಡು ಬರ್ಬೇಕು ಅಂತ ಮಾತಾಡ್ತಾರೆ. ಇಂಥ 2 ಕೆಲಸ ಮುಗಿಸಿ ಬಂದಿದ್ದಾಯ್ತು ಗೈಸ್. ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಬಂದು. ಖುಷಿ ಕೈ ನೋವಾ? ಏನ್ ನೋವಿಲ್ಲ, ನೀವು ಏನ್ ನೋವು ಅಂತ ಕೈ ನೋವು ದಿವ ಹೆಂಗ ಆಡ್ಕೊಳ್ಳೋದು ಗೊತ್ತಾ ಗೈಸ್. ನೋವಿಲ್ಲವಾ ಅಂತ ಪಾಪನ ಕೇಳಿದ್ರು, ನಡೀತಾನೆ ಇರ್ಲಿಲ್ಲ, ಸುಮ್ಮನೆ ನೋವು ಅವ್ರು ಹೇಳಿದ್ದಾರೆ ನೋವಾಗುತ್ತೆ, ICD ಆಮೇಲೆ ತಣ್ಣೀರು ಬಟ್ಟೆ ಹಾಕಿ ಆಮೇಲೆ ಡೋಲೋ ಹಾಕಿ. ಜ್ವರ ಬಂದಿದ್ದು ನಾನು ಇವ್ನ ವಯಸ್ಸಲ್ಲಿ ನೋಡಿದಾಗ ಜ್ವರ ಏನು ಬಂದೇ ಇರಲಿಲ್ಲ. ಬಂದಿತ್ತು ಜ್ವರ, ಒಂದ್ಸಲ ಶಿರಪತ್ರೆಗೆ ಜ್ವರ ಕಡಿಮೆ ಆಗ್ತದೆ. ಜ್ವರ ಬರುತ್ತೆ ಗೈಸ್, ಬೇಗ ಹೋಗುತ್ತೆ. ಪಾಪುನಲ್ಲಿ 3 ದಿನ 4 ದಿನ ಹೋಗಲ್ಲ ಜ್ವರ. ಉಜ್ಜಾಗಿಲ್ಲಲ್ಲ ನೋಡಿ ಗೈಸ್. ನಮ್ಮ ದಿವ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾನೆ. ಅವ್ರ ಅಮ್ಮಂಗೆ ಪನ್ನೀರ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ ಮಗನೇ ಮಾಡ್ಕೊಡ್ತಾ ಇದ್ದೀನಿ. ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಮತ್ತು ಉಪ್ಪು ಖಾರ ಅಷ್ಟೇ, ಬೇರೆ ಏನೋ ಮಾಡೋದ ನಾನು. ನಮ್ಮ ನವಿ ಏನೇನು ಹಾಕತ್ತಾರೋ ಗೊತ್ತಿಲ್ಲ. ನನ್ನ ತೋರಿಸು ಅಂತ ಅವ್ನು ಹೇಳ್ತಾ ಇದ್ದಾನೆ. ಇದಕ್ಕೊಂಚೂರು ತುಪ್ಪ ಹಾಕ್ಬಿಟ್ಟು, ಜಾಸ್ತಿ ತುಪ್ಪ ಬೇಕೇನೆ? ಸ್ವಲ್ಪ ತುಪ್ಪ ಹಾಕಿ ಇಷ್ಟೇನಾ? ಉಪ್ಪು ಖಾರ ಒಂದೇನ ಬೇರೆ ಏನಾರು ಹಾಕೊಳ್ತಿದ್ದ? ಮೊಸರು ಬೇಕಿದಾ? ಅದು ಬಿಟ್ರೆ ಅಷ್ಟೇ. 2 ನಿಮಿಷದಲ್ಲಿ ಆಗ್ಬಿಡುತ್ತೆ ಗಾಯ್ಸ್. ಹೊಂಟ್ಕೊಂಡ್ಬಿಡುತ್ತೆ, ತಿರುಗಿಸ್ಬೇಕು. ನಮ್ಮ ದಿವ ಮತ್ತು ಖುಷಿ ಅವ್ರ ಅಮ್ಮಂಗೆ ಊಟ ಕೊಡೋಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಸೌತೆಕಾಯಿ ಇದೆ ಅದರಲ್ಲಿ, ಅದರಿಂದ. ಬನ್ನಿರಿ ಕೆಳಗಡೆ, ಹಾಸಿಗೆ ಮೇಲೆ ತಿನ್ನಬೇಡಿ. ಬಾ.
ದಿವಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀರಾ. ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ಓಕೆ ನೋಡಿ, ಎಲ್ಲರೂ ನಾನು ರೀಲ್ಸಲ್ಲಿ ನೋಡೋದೆಲ್ಲ ಅವ್ರ ಹೆಂಡ್ತಿರು ಗಂಡಂಗೆ ಮಾಡ್ಕೊಡೋದು, ಇಲ್ಲಿ ನಾನು ನನ್ನ ಹೆಂಡ್ತಿಗೆ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ರೀಲ್ಸ್ ನೋಡೋಕೆ ಹೋಗ್ಬಾರ್ದು. ಹೌದಾ? ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ನೆನ್ನೆ ನಮ್ಮ ಪಾಪಗೆ ಫುಲ್ಲು ಹುಷಾರಿಲ್ಲ, ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ವಲ್ಲ, ಅದರಿಂದ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಾಪ ಕಾಲು ಎಷ್ಟು ನೋವ್ತಿತ್ತು ಅಂದರೆ ತುಂಬ ನೋವ್ತಿತ್ತು. ಖುಷಿ ಕಾಲು ನೋವ್ತಿತ್ತ ನೆನ್ನೆ? ದಿವಿ ಹೌದಾ? ಖುಷಿ ಖುಷಿ ಕಾಲು ನೋವ್ತಿತ್ತ ನೆನ್ನೆ ಎಲ್ಲ? ಕಾಲು ನೋವ್ತಿದ್ದೆ ನಾವು ನೆನ್ನೆಲ್ಲ ಕಾಲು ನೋವ್ತಿತ್ತ? ಯಾಕಿದ್ದಾರ ನಾಟಕ ಮಾಡ್ತಾ ಇರೋದು? ಕಾಲು ನೋವೇನವ? ಕಾಲು ನೋವಾ? ಉಯ್ ಉಯ್ ಕೈ ನೋವಾ? ನೆನ್ನೆ ಎಲ್ಲ ಕಾಲು ನೋವು ಅಂದರೆ ಹ್ಞೂ ಅಂದಿತ್ತು. ಇವತ್ತು ನೋಡಿ, ಇವತ್ತಲ್ಲೇ ಚಿಗುರ್ಕೊಂಬಿಟ್ಟೈತೆ. ಏನು ಮಗನೆ? ಟಿಂಕ ಟಿಂಕ ಅಂತ ಓಡಾಡ್ತಾನ? ಫೋನಲ್ಲಿ ನೋಡ್ದ? ಹೆಂಗ್ ಓಡಾಡ್ತಿ ಮಗನೆ ಪ್ಯಾಂಪರ್ಸ್ ಹಾಕೊಂಡು? ಇದು ಕಾಲು ನೋವು ಹೋಯ್ತಾ? ಕೊಡಿಸ್ತೀನಿ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹುಷಾರಾಗಿದ್ದಾನೆ ಇವಾಗ ನಮ್ಮ ಖುಷಿ ಬೇಬಿ. ನೆನ್ನೆ ಅಂತೂ ನೋಡೋಕ್ಕಾಯ್ತಿರ್ಲಿಲ್ಲ. ಫುಲ್ಲು ಈ ಕಾಲಿಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು, ಬಲಗಾಲಿಗೆ. ಆಯ್ತು, ಓಕೆ ಬಾಯ್ ಮಾಡು. ಆಯ್ತು, ಬಾಯ್ ಮಾಡು. ಓಡು. ಯಾರು ಹುಷಾರು? ನಮ್ಮ ಸಬ್ಸ್ಕ್ರೈಬರ್ಗೆ ಹುಷಾರು. ಓಡು, ಅಮ್ಮಂತ ಕೊಡು. ಓಡು ಓಡು ಓಡು. ಯಾರು ಫಸ್ಟ್ ಓಡೋಯ್ತಾರೆ? ಖುಷಿ ಓಡು. ಖುಷಿ ಓಡು, ಅಮ್ಮಂತ ಕೊಡು. ಅಮ್ಮಂತಕ್ಕೆ ಓಡು 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 ಓಡು. ನೋಡಿ ಓಡ್ತಾ ಇದ್ದೆ. ಬಾಯ್ ಬಾಯ್ ಗಾಯ್ಸ್.